ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಸತ್ಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಯಂ ವಿಹುಮಾದ್ಯಭೀಶಂ ವಂದೇ ಭವಘ್ನಮರಾಸುರಸಿದ್ಧಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೈ. ಯಾವತ್ತೀಗ ದೈತ್ಯಾಶ್ಚ ನಾಗಾಶ್ಚ ಪಿಶಾಚ ಯಕ್ಷಾಃ ಹತಾಶ್ಚ ಸರ್ವೇ ತದ್ವನಸ್ಥಾಃ ಹಿ ತಾಭ್ಯಾಂ ಋತೆ ಚತುಃಪಕ್ಷಿಣಶ್ಚಾಶ್ವಸೇನಂ ಮಯಂಚ ನಾನ್ಯತ್ ಕಿಂಚಿದಾಸಾತ್ರ ಮುಕ್ತಂ. ದೈತ್ಯಾಶ್ಚ ನಾಗಾಶ್ಚ ಪಿಶಾಚ ಯಕ್ಷಾಃ. ಖಂಡವನದಲ್ಲಿ ದೈತ್ಯರು, ನಾಗರು, ಪಿಶಾಚಿಗಳು, ಎಲ್ಲ ಯಕ್ಷರು ಎಲ್ಲ ಇದ್ದು ಅವರೆಲ್ಲ ಕೂಡ ಆ ದಹನದ ಕಾಲಕ್ಕೆ ಸುಟ್ಟೋರು. ಸರ್ವೇ ತದ್ವನಸ್ಥಾಹಿ ತಾಭ್ಯ. ಕೃಷ್ಣ ಮತ್ತು ಅರ್ಜುನರಿಂದಾಗಿ ಖಂಡವನ ದಹನ ನಡೆದು ಅಷ್ಟು ವಿಶೇಷವಾದಂಥ ಪರಿಣಾಮ ಉಂಟಾಯಿತು. ಋತೆ ಅಲ್ಲಿ ಉಳ್ಕೊಂಡು ದೊಡ್ಡ 6 ಜನ ಮಾತ್ರ ಉಳ್ಕೊಂಡ್ರು ಅಂತ ಹೇಳ್ತಾರೆ. ಇಡೀ ಖಂಡವನ ದಹನದಲ್ಲಿ ಉಳ್ಕೊಂಡಿದ್ದು 6 ಜನ. ಋತೆ ಚತುಃಪಕ್ಷಿಣ 4 ಪಕ್ಷಿಗಳು, ಅಶ್ವಸೇನಂ ಅಶ್ವಸೇನ ಅಂತಕ್ಕಂಥ ತಕ್ಷಕನ ಮಗ, ಮಯಂ ಚ ದೈತ್ಯಶಿಲ್ಪಿ ಮಯಾಸುರ ಆತ, ನ ಅನ್ಯತ್ ಕಿಂಚಿದಾಸಾತ್ರ ಮುಕ್ತಂ. ಅದನ್ನು ಬಿಟ್ಟರೆ ಇನ್ಯಾವುದೂ ಕೂಡ ಅಲ್ಲಿ ಉಳಿಲಿಲ್ಲ. ಯಾರಿಗೆ ಅದು ಹೇಳೋದಕ್ಕೆ ಹೊಡ್ತಾರೆ, 6 ಜನ ಯಾಕೆ ಉಳ್ಕೊಂಡು ಅಂತ ಕಾರಣ ಹೇಳ್ತಾರೆ ಇಮಿಡಿಯೇಟ್ ಆಗಿ. ಅಯಮಗ್ನೇ ಚರಿತ ಇತ್ಯಾದಿ ಮಂತ್ರೈ ಸ್ತುತ್ವಾ ವಹ್ನಿಂ ಪಕ್ಷಿಣೋ ನೈವ ದಗ್ಧಾಃ ಸಚಾಶ್ವಸೇನಃ ಪುತ್ರಕಸ್ತಕ್ಷಕಸ್ಯ ಮಾತ್ರಾಗ್ರಸ್ತಃ ಪ್ರಾತಿಲೋಮ್ಯೇನ ಕಂಠೇ. ಅಯಮಗ್ನೇ ಚರಿತ ಇತ್ಯಾದಿ ಮಂತ್ರೈ ಸ್ತುತ್ವಾ ವಹ್ನಿಂ ಪಕ್ಷಿಣಃ ನ ಏವ ದಗ್ಧಾಃ ಸ ಚ ಅಶ್ವಸೇನಃ ಪುತ್ರಕಃ ತಕ್ಷಕಸ್ಯ ಮಾತ್ರಾಗ್ರಸ್ತಃ ಪ್ರಾತಿಲೋಮ್ಯೇನ ಕಂಠೇ. ಆ 4 ಪಕ್ಷಿಗಳು ಯಾತಕ್ಕೆ ಉಳ್ಕೊಂಡು ಅಂದರೆ ಅಯಮಗ್ನೇ ಜರಿತ ಇತ್ಯಾದಿ ವೇದ ಮಂತ್ರಗಳನ್ನು ಹೇಳಿದರು. ಹೇಳಿದ್ದರಿಂದ ಏನಾಯಿತು, ಅಗ್ನಿ ಸುಡಲಿಲ್ಲ. ಅಗ್ನಿ ಸ್ತೋತ್ರ ಮಾಡಿದರೆ ಅಗ್ನಿ ಸುಡಲಿಲ್ಲ, ತಾನೇ ಬಿಟ್ಟಿತ್ತು. ಇದರಿಂದ ಎಷ್ಟು ಅಗ್ನಿ ಸೂಕ್ತದ ಮಹತ್ವ ಹೇಳಿದಂತೆ ಅಗ್ನಿ ಸೂಕ್ತದ ಮಹತ್ವ. ಆ ಪಕ್ಷಿಗಳು, ಮಂದಪಾಲ ಅಂತ ಒಬ್ಬ ಋಷಿ ಇದ್ದ, ಅದು ಬಹಳ ದೊಡ್ಡ ಅದರ ಕಥೆ ಮಹಾಭಾರತ ಹೇಳ್ತಾರೆ. ಮುಂದೆ ಆತನ ಮದುವೆ ಮಕ್ಕಳು ಆಗಿರಲಿಲ್ಲ, ಒಳ್ಳೆ ಜ್ಞಾನಿಯಾಗಿದ್ದ. ಮುಂದೆ ಹೋದಾಗ ಆತ ಹೇಳಿದರು, ಇಲ್ಲ ನಿನಗೆ ಸಂತತಿ ಆಗಿಲ್ಲ, ಆದ್ದರಿಂದ ನಿನಗಿನ್ನೂ ಮೇಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ತಕ್ಷಣ ಆತ ಏನು ಮಾಡ್ದ, ಮತ್ತೆ ಬಂದು ಪಕ್ಷಿಗಳಲ್ಲಿ ಮಕ್ಕಳನ್ನು ಹುಟ್ಟಿಸಿದ. 4 ಪಕ್ಷಿಗಳು ಹುಟ್ಟಿದ್ವು. ಅವಾಗ ವೇದಾಧ್ಯಯನವನ್ನು ಮಾಡಿಸಿದ. ಇವತ್ತು ಬರೀ ಮಕ್ಕಳು ಹುಟ್ಟಿಸ್ಬಿಟ್ರೆ ಕೆಲಸ ಅಲ್ಲ, ಇವತ್ತು ಅಪಾಯಿಂಟ್ ಮಾಡಿದ್ರೆ ಕೆಲಸ ಕೊಡಬೇಕಲ್ಲ ಅವ್ರಿಗೆಲ್ಲ ವೇದಾಧ್ಯಯನವನ್ನು ಮಾಡಿಸಿದ. ಆಮೇಲೆ ಸದ್ಗತಿ ಹೊರಟ್ಬಿಟ್ಟ. 4 ಪಕ್ಷಿಗಳು ವೇದಾಧ್ಯಯನ ಮಾಡಿಕೊಂಡಿದ್ವು. ಅಗ್ನಿ ಸೂಕ್ತನೂ ಹೇಳಿಕೊಟ್ಟಿದ್ರೆ ಅಗ್ನಿ ಸೂಕ್ತ ಹೇಳಿದ್ದು ಏನೂ ಆಗಲಿ. ಪಕ್ಷಿಗಳಿಗೂ ಕೂಡ ಎಂಥದ್ದು ವೇದವಿದ್ಯೆಯನ್ನು ಹೇಳ್ಕೊಡೋಷ್ಟ್ರ ಮಟ್ಟಿಗೆ ಏನಾಯ್ತದೋ ತಂದೆ ಜಾಗೃತರಾಗಿತ್ತು. ಅದೆಲ್ಲ ಉಪನಯನ ಮಾಡೋಕ್ಕೆ ಸಾಧ್ಯ ಅಂಥ ಕಾಲದಲ್ಲಿ ಜನ ಇವತ್ತು. ಮುಂದೆ ಎಷ್ಟು ಉಪಯೋಗ ಆಗುತ್ತೆ ಹೇಳ್ತಾರೆ. ಎಂದೋ ಈಜು ಕಲ್ತಿದ್ದು ಯಾವೆಲ್ಲ ಉಪಯೋಗ ಆಗೋದಿಲ್ಲ, ಆ ಥರ ಇವರು ಅವ್ರು ಕಲ್ತಿದ್ದರು ವೇದ ಮಂತ್ರಗಳೆಲ್ಲ ಉಪಯೋಗಕ್ಕೆ ಬಂತು. ಈಗ ಬೆಂಕಿ ಹಾಕಿದ್ರೆ ಸುಡ್ಬೇಕಾದ್ರೆ ನೀರು ಕುಡಿಬೇಕು, ಬಾಯಾರಿಕೆ ನೀರು ಕುಡಿಬೇಕು ಅಂತ ಯಾರು ಹೇಳ್ಕೊಡ್ಬೇಕು? ಮತ್ತೆ ಅದು ಅಗ್ನಿ ಮಂತ್ರ ಗೊತ್ತಿದೆ. ಯಾರು ಬಂತಷ್ಟ ಸುಡೋರು ಬಂತಷ್ಟ ದಯವಿಟ್ಟು ಏನ್ ಮಾಡ್ತಾರೆ, ಹೊಡಿಬೇಡಿ ಅಂತ ಹೇಳ್ತಾರೆ. ಇಲ್ಲ, ಅಗ್ನಿನ ಕೇಳಬೇಕು. ಸೂಕ್ತನೇ ಅಂತ ಕೇಳಿದ್ರು, ಅರ್ಥ ಆಯ್ತಾ? ಸೊ ವೇದ ಮಂತ್ರಗಳ ಕೆಪಾಸಿಟಿ ಎಷ್ಟು? ಯಾವ್ದ ಸಂಸ್ಕಾರ ಒಂದು ಈಗ ನ್ಯಾಚುರಲ್. ಅದು ಬಾಯಾರಿಕೆ ನೀರು ಕುಡಿಯೋದು, ಹಸಿವೆ ಆದ್ರೆ ತಿನ್ನೋದು. ಅದು ಹೇಗೋ ಯಾರು ಹೊಡಿಲಕ್ಕೆ ಬಂದರೆ ಫಸ್ಟ್ ಅವ್ರನ್ನ ಏನು ಮಾಡ್ತಾರೆ, ಕೈಲಾಗದಿದ್ದವರು ದೊಡ್ಡವರಾದರೆ ಸಣ್ಣವರಾದರೆ ಪ್ರಶ್ನೆ ಮಾಡ್ತಾರೆ, ಹುಡುಗರಾದರೆ ಶರಣಾಗ್ತಾರೆ. ಶರಣಾದ್ರು ಸೂಕ್ತ ಹೇಳ್ಕೊಂಡು ಶರಣರಾದ್ರು. ಇದು ವೇದ ಮಂತ್ರದಕ್ಕೆ ಇದಕ್ಕೆ ಸಾಮರ್ಥ್ಯ ಎಷ್ಟು ಅಂತ ಗೊತ್ತಾಗ್ತದೆ.
ಆ ದಳ ಇರೋ ವೇದ ಮಂತ್ರದಿಂದ ಅಗ್ನಿಯಿಂದ ತೆಗೆದ ತಕ್ಷಣ ಏನಾಯಿತು, ಸುಳ್ಳಕ್ಕೆ ಶುರುವಾಯಿತು. ಆ ಎಫೆಕ್ಟ್ ಕ್ರಿಯೇಟ್ ಆಯಿತು. ಅದು ಭಾಳ ಇಂಪಾರ್ಟೆಂಟ್. ಆದ್ದರಿಂದ ವೇದಗಳ ಮಹತ್ವ ಹೇಳಿದಾಗಾಯ್ತು ಈ ಗುಂಪಿನಿಂದ. ಪಕ್ಷಿಗಳಿಗೂ ಸಹ ಅದು ವಿಶೇಷವಾಗಿ ಸಿದ್ಧಿ ಕೊಡುತ್ತೆ ಅಂದ ಮೇಲೆ ಗಾಯತ್ರಿ ಮಂತ್ರದಂಥ ಮಂತ್ರ ಸರಿಯಾಗಿ ಹೇಳಿಕೊಟ್ಟು ಅವ್ರ ಕೈ ಮಾಡಿಸ್ತಾ ಇದ್ದರೆ ಎಷ್ಟು ಆಪತ್ತಿನಿಂದ ಪರಿಹಾರ ಆಗ್ತಾರೆ. ಇಲ್ಲಿ ಅಗ್ನಿ, ಸಂಸಾರದ ಅಗ್ನಿಯಿಂದನೇ ಪರಿಹಾರ ಆಗ್ತಾರೆ. ಗಾಯತ್ರಿ ಮಂತ್ರ ಹೇಗೆ ತಾನೇ ಉದ್ಧಾರ ಮಾಡೋದು, ಅದು ಮೇನ್, ಅದು ಮೆಸೇಜ್. ಹಾಂ ಹಾಂ, ಅದು ಕರೆಕ್ಟು. ಅದಕ್ಕೆ ಅಧಿಕಾರಿ ಜೀವರು ಅಂತ ಇರ್ತಾರೆ, ಅವ್ರಿಗೆ ಮಾತ್ರ ಏನದು ಮೋಕ್ಷಕ್ಕೆ ಅಡ್ಡಿ ಆಗೋದಿಲ್ಲ. ಅದು ಜ್ಞಾನ ಇಲ್ಲದ ಮಕ್ಕಳಿಲ್ಲದವರು ಮೋಕ್ಷಕ್ಕೆ ಏನೂ ಅಡ್ಡಿ ಆಗೋದಿಲ್ಲ. ಆದರೆ ಕೆಲಸ ಮಾಡಿ ಬಂದರೆ ಅವ್ರಿಗೆ ಆನಂದ ಉನ್ನಾಹ ಅಂತ ಸಿಗ್ತದೆ, ಆನಂದ ಅತಿಶಯ. ಅದಕ್ಕೋಸ್ಕರ ಅವ್ರಿಗೆ ಪೆಂಡಿಂಗ್ ಇಟ್ಟು ವಾಪಸ್ ಕಳಿಸಿದ್ರು. ಕೆಲವು ಬೇಡ ಅಂದರೆ ಅಷ್ಟಕ್ಕೆ ನಿಂತು ಕಟ್ಟಾಗ್ತಿತ್ತು. ಚಾನ್ಸ್ ಇದ್ದಾಗ ಹಾಕ್ಬಿಡ್ಬೇಕು. ಅವಕಾಶ ಇತ್ತು, ಮಾಡಿದ್ರು, ಮಕ್ಕಳನ್ನ ಪಡೋದು. ಅದು ಬೇಗ ಮಕ್ಕಳು ಯಾರಿಗೆ ಜ್ಞಾನ ಇದ್ದು ಬಿಟ್ಟರೆ ಮೋಕ್ಷ ಗ್ಯಾರಂಟಿ. ಅದ್ರ ಬಗ್ಗೆ ಏನು ಯೋಚನೆ ಯಾರಿಗೂ ಆದರೂ ಅಷ್ಟೇ. ಆದರೆ ಯಾರು ವಿಶೇಷ ಕೆಲಸಕ್ಕೋಸ್ಕರ ಅವತಾರ ಮಾಡಿ ಕಳಿಸಿರ್ತಾರೋ ಅವ್ರು ಬಂದರೆ ಏನಾಗುತ್ತೆ, ಆ ಕೆಲಸ ಮುಗಿಸಿದರೆ ಆನಂದ ಉನ್ನ ಹಾಕೊಡ್ತಾರೆ, ಎಲ್ಲಿ ಹೋದ್ರಿಲ್ಲ. ಕೆಲವೊಂದು ಸಲ ಕೊಡೋ ಸುಮ್ಮನೆ ಹೋಗಿ ಬಂದಿರಲ್ಲ, ಕೆಲಸ ಮಾಡ್ಕೊಂಡು ಬರ್ಬೇಕು ಅವ್ರು ಹೋಗಿ. ಆ ಕೆಲಸ ಆಗದೆ ಹೋದರೆ ಅದು ಯಾವುದು ಬೆನಿಫಿಟ್ ಇರೋದಿಲ್ಲ ಅವ್ರಿಗೆ. ಯಾವುದು? ಹಾಂ ಹೌದು, ಅದು ಅದೇ ಟೈಪ್ ಪಕ್ಷಿಗಳ ಕೇಸೆ. ಅದು ಕೂಡ ಸೇಮ್, ಅದು ಪಕ್ಷಿ. ಅದಕ್ಕೆ ತೈತಿರಿಯ ಉಪನಿಷತ್ತು ಆಯ್ತು, ಪ್ಯಾರಲ ಇಂಥದ್ದು. ಅದು ಇನ್ನೂ ಜಾಸ್ತಿ. ಅವು ಇವು ಅಗ್ನಿ ಸೂಕ್ತ ಹೇಳ್ಕೊಂಡು ಬದುಕೊಂಡ್ರು ಅಷ್ಟೇ. ಅವೇನು ಮಾಡಿದವು, ವೇದ ಮಂತ್ರಗಳನ್ನೇ ಕಂಡವು, ಇನ್ನೂ ಒಂದು ಹೆಜ್ಜೆ ಮುಂದೆ. ಅದರಿಂದ ಅದು ಒಳ್ಳೆ ವಿಶೇಷ ಮಹತ್ವ ಬರ್ತದೆ. ಇದನ್ನು ಹೇಳಿದ್ರು ಕೂಡ ಯಾರು ನಿತ್ಯ ಹೇಳೋ ಅಭ್ಯಾಸ ಇಲ್ಲದವರು ವೇದಾಧ್ಯಯನ ಮಾಡೋರು ಹೇಳಿರ್ತಾರೆ. ಅದು ನಿತ್ಯ ಹೇಳಬೇಕು ಅಂತ ಸಿದ್ಧಿ ಬಂತು. ಏನೋ ಯಾರು? ಹೌದು, ಋಷಿಗಳು ಆ ರೂಪದಲ್ಲಿ ಇರ್ತಾರೆ ಅಷ್ಟೇ. ಮಂಡೂಕ, ಕಪ್ಪೆ ಉಪನಿಷತ್ತು. ಅದು ಮಾಂಡೂಕ ಉಪನಿಷತ್ತು ಏನು, ಕಪ್ಪೆ ವರುಣ. ಅದು ಆ್ಯಕ್ಚುಲಿ ವರುಣ ಕಪ್ಪೆ ರೂಪದಲ್ಲಿ ಹೇಳಿದ್ದು. ಕಪ್ಪೆ ಒಟ್ಟಗೊಡ್ತಾರೆ ಭವಿಷ್ಯ, ಅವರು ವೇದವಂತರೇ ಹೇಳ್ಬಿಟ್ಟಾರೆ ನಡಿ ಅಂತ. ಇದು ಸ್ವಾರಸ್ಯ. ಅಂದರೆ ಇಲ್ಲಿ ಗಮನಿಸಬೇಕಾದ ಅಂಶ, ದೇವತೆಗಳಿಗೆ ಯಾವ ರೂಪದಲ್ಲಿ ಇದ್ದರೂ ಕೂಡ ಏನಾಗದ ಆ ರೂಪ ಅಡ್ಡಿ ಆಗೋದಿಲ್ಲ ಅವ್ರಿಗೆ. ಅದು ವೇದ ಮಂತ್ರ ಕಾಣೋದಕ್ಕಾಗಲಿ, ಇದು ತಪಸ್ಸಿಗಾಗಲಿ. ಬೇರೆಯವರಾದರೆ ಈ ಕಪ್ಪೆ ಮೊದಲಾದವುಗಳು, ಕಪಿ ಮೊದಲಾದವುಗಳಲ್ಲಿ ಏನು ಸಾಧನೆ ಆಗೋದಿಲ್ಲ. ಅಲ್ಲಿ ಭೋಗ ಶರೀರಗಳು ಅಷ್ಟೇ ಅವು. ದೇವತೆಗಳಿಗೆ ಹಾಗಲ್ಲ. ಕಪಿ ರೂಪದಲ್ಲಿ ದೇವತೆಗಳು ಹುಟ್ಟಿದ್ರು, ಎಂತೆಂಥ ಸಾಧನೆ ಮಾಡಿದಾರಲ್ಲ, ಅದು ಬೇರೆಯವರಿಗಿದಲ್ಲ. ಇವರಿಗೆಲ್ಲ ಟೀಕಾರ ಎತ್ತಿದ್ದಾಗಲೇ ಅಧ್ಯಯನ ಮಾಡಿದರು. ಬೇರೆಯವರಿಗೆಲ್ಲ ಅವಕಾಶ ಇಲ್ಲ ಅದಕ್ಕೆ. ದೊಡ್ಡ ದೊಡ್ಡವ್ರಿಗೆ ಮಾತ್ರ ಅದು ಯಾವ ಯೋನಿನೂ ಅವ್ರಿಗೆ ಅಫೆಕ್ಟ್ ಆಗೋದಿಲ್ಲ. ಯಾರು ಆ ರೂಪ ಕೆಲವು ಸರ್ತೆ ಅವತಾರ ಮಾಡಿರ್ತಾರೆ, ಕೆಲವು ಸರ್ತೆ ಅದೇ ರೂಪದಲ್ಲೇ ಬರ್ತಾರೆ, ಉದ್ದೇಶಪೂರ್ವಕ ಬರ್ತಾರೆ. ಕೆಲವು ಸರ್ತೆ ಯಾವುದೋ ಕರ್ಮವಶಾತ್ ಗೊತ್ತಿರ್ತಾರೆ, ಹಾಗೂ ಅದು ಜ್ಞಾನ ಮಾತ್ರ ಬಂದಿರೋದ್ರಿಂದ ಯುಟಿಲೈಸ್ ಮಾಡ್ಕೊಂಡ್ಬಿಡ್ತಾರೆ. ವಿದುರ ವಿಶೇಷ ಕಾರಣಕ್ಕೋಸ್ಕರ ಶೂದ್ರ ಜೊತೆಯಲ್ಲಿ ಹುಟ್ಟಿದ್ದು, ಅದೇ ದಿವ್ಯ ಜ್ಞಾನಿ, ಹುಟ್ಟತಾನೆ ಜ್ಞಾನಿ. ಯಾರು ಹೇಳ್ಕೊಟ್ಟು ಬಂದ ಜ್ಞಾನ ಅಲ್ಲ, ದೇವತೆಗಳಾದ್ರಿಂದ. ಕೆಲವರಿಗೆ ಸಾಧನೆಯಿಂದ, ಕೆಲವರಿಗೆ ಯೋಗ್ಯತೆಯಿಂದ, ಕೆಲವರಿಗೆ ಇಂಥ ವಿಶೇಷವಾದ ಪದವಿ ಮೊದಲಾದವುಗಳಿಂದ, ತಂದೆ ತಾಯಿಗಳ ಪ್ರಭಾವ ಮೊದಲಾದವುಗಳಿಂದ ಕೆಲವು ಬರಬಹುದು ಅಂಥದ್ದು. ಆ ಜಿಂಕೆ ಆಗ್ಬಿಟ್ರೆ ಅದು ಹಿಂದಿನ ಜನರು ಹಾಗಂತ ಜ್ಞಾಪಕ ಇರುತ್ತೆ. ವೇದ ಮಂತ್ರ ಹೇಳೋದಿಲ್ಲ ಅಂತ, ಆದರೂ ಕೂಡ ಜ್ಞಾನ ಇರುತ್ತೆ, ಜ್ಞಾನ ಮಾತ್ರ ಇರುತ್ತೆ. ಸಚಾಶ್ವಸೇನ ಪುತ್ರಕಸ್ತಕ್ಷಕಸ್ಯ. ಅಶ್ವಸೇನ ಯಾರು? ದೊಡ್ಡ ಹಾವದು, ತಕ್ಷಕನ ಮಗ. ಅದೇನ್ ಮಾಡ್ತು? ಮಾತ್ರಾಗ್ರಸ್ತ ಪ್ರಾತಿಲೋಮ್ಯೇನ ಕಂಠೆ. ಏನು ದೇವತೆ? ಹೌದು, ಸಾಮಾನ್ಯ ಋಷಿಗಳೇ ಆದಾಗ ದೇವತೆಗಳು ಹಾಗೆ ಆಗ್ತಾರೆ. ಅಯಮಗ್ನೇ ಜರಿತಾ ಇತ್ಯಾದಿ ಮಂತ್ರೈ ಸ್ತುತ್ವಾ ವಹ್ನಿಂ ಪಕ್ಷಿಣೋ ನೈವ ವ್ರಗ್ಧಾ. ಸಚ ಅಶ್ವಸೇನ ಪುತ್ರಕಃ ತಕ್ಷಕಸ್ಯ. ತಕ್ಷಕ ಅಲ್ಲಿರಲಿಲ್ಲ. ತಕ್ಷಕನ ಹೆಂಡತಿ ಮಗ ಇಬ್ಬರು ಅಲ್ಲಿದ್ದರು. ಅವ್ರು ಹೇಗೆ ನೋಡ್ತಾರೆ, ಎಸ್ಕೇಪ್ ಆಗಲಿ ದಾರಿ ಕಾಣ್ತಾ ಇಲ್ಲ. ಅವ್ರೇನು ಮಾಡಬೇಕಾಯ್ತು, ಕೊನೆಗೆ ಒಂದು ಉಪಾಯ ಮಾಡಿದ್ರು. ಸ್ವಲ್ಪ ಡ್ಯೂಪ್ ಮಾಡೋಣ ಅಂತ ಹೇಳಿಬಿಟ್ಟು ಅವರು ತಾಯಿ ಹೇಳಿದ್ರು, ನಿನ್ನ ನಾನು ಉಲ್ಟಪಟ್ಟು ನುಂಗ್ತೀನಿ. ಈಗ ಮೊದಲು ಮುಖಬರ ನುಂಗಿ ಬಿಡ್ತೀನಿ, ನಾವು ವಿಷ ಬೇಚ್ ಹೊರಗೆ ಹೋಗೋಣ. ಅಕಸ್ಮಾತ್ ಯಾರು ನೋಡಲಿಲ್ಲೋ ಇಬ್ಬರು ಉಳ್ಕೊಂಡ್ಬಿಡ್ತೀವಿ. ಅಕಸ್ಮಾತ್ ನೋಡಿದರೆ ನನ್ನ ತಲೆ ಕತ್ತರಿಸ್ತಾರೆ. ತಾಯಿ ನನ್ನ ತಲೆ ಕತ್ತರಿಸ್ತಾರೆ, ನಿನ್ನ ಬಾಲ ಹೋಗುತ್ತಷ್ಟೇ, ನೀನು ಉಳ್ಕೋತೀಯಲ್ಲ, ಸಾಕಷ್ಟು. ಅವ್ರು ಎಷ್ಟು ಪ್ಲಾನ್ ಮಾಡೋದು ನೋಡಿದ್ರು, ಉಲ್ಟಪಟ್ಟ ನುಗ್ಗಿಬಿಟ್ಟು ಎಷ್ಟು ಪ್ಲಾನ್ ಮಾಡಿ. ಈಗ ನುಗ್ಗಿದ್ರೆ ಇಬ್ಬರದ್ದು ತಲೆ ಕಟ್ಟಾಗ್ತಿತ್ತು. ಆ ಥರ ಅದು ಸೆಲ್ಡಾಗ್ಬೋದಾಯ್ತು. ಅದ್ರ ಬುದ್ಧಿವಂತಿಗೆ ಬರಲಿಲ್ಲ, ಕೆಟ್ಟ ಬುದ್ಧಿ ಇದೆ. ಅದಕ್ಕೆ ಮೋಸ ಮಾಡ್ಲಿಕ್ಕೆ ಅದು ಕೃಷ್ಣಾರ್ಜುನನಿಗೆ ಮೋಸ ಮಾಡ್ಲಿಕ್ಕೆ ಹೊರಟು. ಅವಾಗೆ ಮಾತ್ರಾಗ್ರಸ್ತ ಪ್ರಾತಿಲೋಮ್ಯೇನ, ಉಲ್ಟಾ ಪಲ್ಟಾ ಅಂತ ಅರ್ಥ. ಮೊದಲು ಮುಖ ಬರಬೇಕು, ಆ ರೀತಿಯಲ್ಲಿ ನುಂಗಿಬಿಟ್ಟು ಕಂಠೆ
ಆಗ ಚಿನ್ನೆ ಅರ್ಜುನೇನ ಆ ಕೃಷ್ಣ ಏನು ಮಾಡ್ತಾನೆ, ಅದೇನು ಮಾಡುತ್ತೆ ಅದು ಭಯಂಕರ ವಿಷಸರ್ಪ. ಅದು ಒಂದು ಕಡೆಗೆ ಅರ್ಜುನ ಕಟ್ಟಿ ಶಾಲೆ ಬ್ರೇಕ್ ಮಾಡುತ್ತೆ. ಬ್ರೇಕ್ ಮಾಡಿ ಹೊರಗೆ ಹಾರಿಬಿಡುತ್ತೆ ಜೋರಾಗಿ. ಅರ್ಜುನ ನೋಡೋದಿಲ್ಲ, ಕೃಷ್ಣ ನೋಡ್ಬಿಟ್ಟು ಕೃಷ್ಣ ಕಾಣ್ದಿದ್ದು ಯಾವುದಿದೆ, ಅರ್ಜುನ ನೋಡೋದು ಎಸ್ಕೇಪ್ ಆಗ್ತಿದೆ ನೋಡು ಅಂತ ಹೇಳಿದ ತಕ್ಷಣ ಅರ್ಜುನ ತಲೆ ಕತ್ತರಿಸ್ಬಿಡ್ತಾನೆ. ಅವಾಗ ಏನಾಯ್ತು, ತಾಯಿ ಸತ್ತೋಯ್ತು, ಅದು ಕೆಳಗೆ ಬಿತ್ತು. ಮೆಲ್ಲಗೆ ಹರ್ಕೊಂಡು ಆ ಕಡೆಗೆ ಹೋಗಿ ಮುಂದೇನು ಮಾಡುತ್ತೆ ಹೇಳ್ತಾರೆ. ಅಂದ್ರೆ ಎಷ್ಟು ಅರ್ಜುನ ಕೃಷ್ಣ ಎಷ್ಟು ಬೇಕೋ ಅಷ್ಟು ಮಾಡ್ದ. ಮುಂದೆ ಅರ್ಜುನ ಸಮಸ್ಯೆ ಆಗುತ್ತದೋ ಅದು ಆಗಬೇಕು, ಕೃಷ್ಣ ಕಾಪಾಡಬೇಕು, ಹಾಗೆ ಉಡಿಸ್ತಾನದು. ಚಿನ್ನೆ ಅರ್ಜುನೇನ ಅಂತರಿಕ್ಷೇ ಪತಂತ್ಯಾಹ ತಸ್ಯಾಹ ಶಕ್ರೇಣ ಆವಿತ ಚಿನ್ನ ಪುಚ್ಛ ವಧಾನ್ ಮಾತು ಪುಚ್ಛಭಂಗಾಚ್ಯ ರೋಷಾತ್ ಹಂತುಂ ಪಾರ್ಥಂ ಕರ್ಣತೋಣೀರಗೋಹು. ಚಿನ್ನೆ ಅರ್ಜುನೇನ ಅಂತರಿಕ್ಷೇ ಪತಂತ್ಯಾಹ ಅದು ಮಾಡ್ಕೊಂಡು ಹಾರ್ತಾ ಇತ್ತು. ಕೃಷ್ಣ ತೋರಿಸ್ತಾ ತಕ್ಷಣ ಅರ್ಜುನ ಅದನ್ನ ತಲೆ ಕತ್ತರಿಸಿದಾಗ ಶಕ್ರೇಣ ಆವಿತ ಚಿನ್ನ ತಕ್ಷಕ ದೇವಸರ್ಪ. ಇಂದ್ರದೇವರಿಗೂ ಅದಕ್ಕೂ ಭಾರಿ ಸ್ನೇಹ, ಅದ್ರ ಮಗ ಇದು ಗೊತ್ತಾಯ್ತಾ. ಅದಕ್ಕೋಸ್ಕರ ಏನು ಮಾಡಿದ ಗೊತ್ತಾಗದ ಇಂದ್ರದೇವರು ಪ್ರೊಟೆಕ್ಟ್ ಮಾಡಿದ್ರು, ಇವನು ಕೂಡ ಉಲ್ಟಾ ಪಲ್ಟಾ ಬಿದ್ದ, ಗೊತ್ತಾಗ್ಲಿಲ್ಲ, ಬೆಲ್ಲ ಸರ್ಕೊಂಡು ಹೋಗ್ಬಿಟ್ಟಾಗ. ಬಾಲ ಇಲ್ಲ ಅದಕ್ಕೀಗ, ಬಾಲ ಇಲ್ಲ. ತಲೆ ಹೋಗಿದ್ದಕ್ಕೆ ತಾಯಿ ಸತ್ಯ ಹೋಯ್ತು, ಬಾಲ ಇಲ್ಲದ ಸಾಯ್ಲಿಲ್ಲ. ಇದು ಚಿನ್ನ ಪುಚ್ಛವಾಗಿ ಯೋಚನೆ ಮಾಡ್ತೀವಿ ಮುಂದೆ. ಉದಾಹರಣ ಮಾತು ಸಿಟ್ಟು ಬಂತದಕ್ಕೆ. ಒಂದು ಕಡೆಗೆ ತನ್ನ ಬಾಲ ಕತ್ತರಿಸ್ಬಿಟ್ಟಿದ್ದ, ಇನ್ನೊಂದು ಕಡೆಗೆ ತಾಯಿನ ಕೊಂದು ಬಿಟ್ಟಿದ್ದ. ಪುಚ್ಛಭಂಗಾಚ ರೋಷಾತ್ ಹಂತುಂ ಪಾರ್ಥಂ ಕರ್ಣ ತುಣೀರಗೋಹು. ಹಂತುಂ ಪಾರ್ಥಂ ಸಿಟ್ಟು ತೀರಿಸ್ಕೋಬೇಕು ಅಂತ ಯೋಚನೆ ಮಾಡಿದ. ಅರ್ಜುನ ತಾಯಿನ ಕೊಂದ, ನನ್ನ ಬಾಲ ಕತ್ತರಿಸಿದ, ಸೇರಿ ತೀರಿಸ್ಕೋಬೇಕು ಅಂತ ಹೇಳಿಬಿಟ್ಟು ಏನು ಮಾಡಬೇಕು, ತನ್ನ ಕೈಲಾಗಲ್ಲ, ಅದಕ್ಕೆ ಒಬ್ಬರು ಸಪೋರ್ಟ್ ಬೇಕು. ಕರ್ಣ ಅರ್ಜುನ ವಿರೋಧಿಗಳು. ಸೊ ಕರ್ಣನ ಭಕ್ತರಿಗೆ ಸೇರ್ಕೊಂಡ್ಬಿಟ್ರೆ ಕರ್ಣ ಹೇಗೋ ಬಾಣ ಬಿಟ್ಟು ಅದನ್ನ ಸೇರ್ಕೊಂಡ್ಬಿಟ್ಟು ಹೊಡೆದು ಬಿಟ್ರೆ ಆಗುತ್ತೆ, ಪ್ಲಾನ್ ಮಾಡ್ಕೊಂಡು ಸೇರ್ಕೊಂಡ್ಬಿಟ್ಟು. ಇದ್ರ ಎಷ್ಟೊತ್ತದ್ದು ಬರುತ್ತೆ, ಯಾವ್ದು ಹಾವುಗಳು ಸೇರ್ಕೊಳ್ಳೋದ್ರ ಗೊತ್ತಿದೆ. ಈ ಥರ ಇದು ಉದ್ದೇಶಪೂರ್ವಕ ಸೇರ್ಕೊಡ್ತು ಹೋಗಿ. ಪಾರ್ಥಂ ಕರ್ಣ ತುಣೀರಗೋಹು. ಕರ್ಣ ತುಣೀರ ಅಂತ ಹೇಳಿದ್ರೆ ಏನು, ಬತ್ತಳಿಕೆ. ಬತ್ತಳಿಕೆಯಲ್ಲಿ ಗಹ ಅಂದರೆ ಇರ್ಬೋದು, ತುಣೀರದಲ್ಲೇ ಇರತಕ್ಕಂಥ ಹಾಗೆ ಆಯಿತು. ಮಯಃ ಹೀಗಾಗಿ ಒಟ್ಟೆ ಎಷ್ಟು 6 ಜನದಲ್ಲಿ ಎಷ್ಟು ಜನದ ಬಗ್ಗೆ ಹೇಳಿದಾಗಾಯ್ತು ಉತ್ತರ? ಎಷ್ಟು? ಮತ್ತೆ 3 ಯಾಕೆ ಮಾಡಿದ್ರಿ? ಹೋಗ್ಬಿಡುತ್ತೆ ಪಾಪ, ಅದು ಬದುಕಿದ್ರೆ ಕೊಂದು ಹಾಕಿದಾಗಾಯ್ತು ಪಾಪ. 4. ಇವಾಗ ಉಳಿದು ಇನ್ನೊಂದು ಯಾವುದು? ಅಶ್ವಸೇನ ಇನ್ನೊಂದು ಉಳ್ಕೊಂಡಿದೆ ಈಗ, ಮಯ. ಅವನ್ಯಾಕೆ ಉಳ್ಕೊಂಡ ಅಂತ ಹೇಳ್ತಾರೆ. ಅವನ್ಯಾಕೆ ಉಳ್ಕೊಂಡ ಅಂದ್ರೆ ಮಯಃ ಕೃಷ್ಣೇನ ಆತ್ತಚಕ್ರೇಣ ದೃಷ್ಟ ಯಯೌ ಪಾರ್ಥಂ ಶರಣಂ ಜೀವನಾರ್ಥಿ ಪಾರ್ಥಾರ್ಥಮೇನಂ ನ ಜಘಾನ ಕೃಷ್ಣ ಸ್ವಭಕ್ತಶ್ಚ ಇತಿ ಅತಿಮಾಯಂ ಪರೇಶಃ. ಮಯಃ ಕೃಷ್ಣೇನ ಆತ್ತಚಕ್ರೇಣ ದೃಷ್ಟ. ಮಯಾಸುರ ಭಾರಿ ಮಾಯಾವಿ, ಅದಕ್ಕೆ ಮಯ ಅಂತ ಹೆಸರಲ್ಲೇ ಮಾಯಾವಿ ಎಂಬುದಕ್ಕೆ ಭಾರಿ ಮಾಯಾವಿ. ಏನು ಮಾಡಿದ, ಮೆಲ್ಲ ಮಾಯ ಮಾಡಿಬಿಟ್ಟು ಎಸ್ಕೆ ಪಾಲಕ್ ನೋಡಿದ. ಅರ್ಜುನ ನೋಡಲಿಲ್ಲ, ಕೃಷ್ಣ ನೋಡಿದ. ಮತ್ತೆ ನೋಡಿದ ತಕ್ಷಣ ಗೊತ್ತಾಯ್ತು, ಚಕ್ರ ಹಿಡ್ಕೊಂಡಿದ್ದ ಕೃಷ್ಣ, ಕೊಂದು ಬಿಡ್ತಾರೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿದ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ದ. ಈ ಬುದ್ಧಿವಂತಿಗೆ ಉಪಯೋಗಿಸ್ತಾರೆ. ಕೃಷ್ಣನ ಶರಣ ಹೋಗಬೇಕು ಉಳ್ಕೊಳ್ಳೋಕ್ಕೋಸ್ಕರ, ಅರ್ಜುನ ಶರಣ ಹೋಗಬೇಕು ಉಳ್ಕೊಂಡು, ಇಬ್ಬರೇ ಕಾರ್ಯ ಮಾಡ್ತಿರೋದು. ಈಗ ಯೋಚನೆ ಮಾಡಿದ. ಎಷ್ಟು ಒಳ್ಳೆ ಪಾಯಿಂಟ್ ಇದೆ. ಅರ್ಜುನ ಇವನು ಮಾಯಾಸುರ ಕೃಷ್ಣನ ಕಾಲಿಗೆ ಬೀಳಲಿಲ್ಲ, ಅರ್ಜುನ ಕಾಲಿಗೆ ಬಿದ್ದ. ಅರ್ಜುನ ರಕ್ಷಣೆ ಮಾಡಿದ. ಅಂದರೆ ಭಕ್ತ ವತ್ಸಲ ಪರಮಾತ್ಮ ತನ್ನ ಭಕ್ತರ ಕಾಲ ತನ್ನ ಡೈರೆಕ್ಟಾಗಿ ಅಪ್ರೋಚ್ ಮಾಡಿದರೆ ಬೇಕಾದ್ರೆ ಕೆಲಸ ತಾಗುತ್ತೆ. ಸೀಟಿಲ್ಲ ಅಂದ್ಬಿಡ್ತಾನೆ. ಅವನ ಕಡೆ ಯಾರೋ ಬರ್ತಾರೆ, ಬಂದಾಗ ಅವ್ನು ಕೊಡ್ತಾನೆ. ಯಾಕೆ ಇವನ ಮುಖ ನೋಡ್ಕೊಂಡು ಕೊಡ್ತಾನೆ. ಡೈರೆಕ್ಟ್ ಹೋದ್ರೆ ಕೆಲಸ ಆಗಲಿಲ್ಲ, ಬಿದ್ದೊಬ್ರಿದ್ದು ಹೋದ ಕೆಲಸ ಆಯ್ತು. ಅವ್ರು ಭಾರಿ ಬೇಕಾದವ್ರು ಆಗ್ಬೇಕು. ದೇವರಿಗೆ ಭಾರಿ ಬೇಕಾದವರು ಯಾರೋ ಭಕ್ತರು. ಅದರಲ್ಲಿ ಭಕ್ತರು ಶ್ರೇಷ್ಠರಾಗ್ತಾ ಹೋದಂತೆ ಅವ್ರ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿ ಶುರುವಾಗುತ್ತೆ. ಆದ್ದರಿಂದ ಅವ್ರ ಮೂಲಕ ಹೋಗಿಬಿಟ್ರೆ ಕೆಲಸ ಆಗುತ್ತೆ ಅಂತೇಳಿ ಹೊರಟ. ಇವೆಲ್ಲ ತಿಳ್ಕೊಂಡ್ರೆ ಕಥೆ ಕಂಡ ಕಾಣುತ್ತೆ. ಮೆಸೇಜ್ ಇದೆಲ್ಲ ಕೂಡ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ. ದೊಡ್ಡವರ ಪ್ರಾರ್ಥನೆ ಪರಮಾತ್ಮ ಹೋಗೊಡ್ತಾನಾದ್ರಿಂದ ಅವರ ಮೂಲಕ ಹೋಗಬೇಕು ಅನ್ನೋದು ಸಂದೇಶ. ಅದೇ ಮುಕುಂದ ಭಕ್ತಿ ಉರುಭಕ್ತಿ ಜಾಯಿ ಮಧ್ವಜ ಹೇಳಿದ್ದ ಅದನ್ನೇ. ದೇವರನ್ನು ಕಾಣಬೇಕಾದ್ರೆ ಯಾರ ಮೂಲಕ ಹೋಗ್ಬೇಕು, ಯಾವ ಗುರುಗಳ ಮೂಲಕನೇ ಹೋಗಬೇಕು ಅಂತ ಹೇಳಿ. ರೋಷಾತ್ ಹಂತುಂ ಪಾರ್ಥಂ ಕರ್ಣ ತುಣೀರ ಗೋಭೂತ್ ಮಯಃ ಕೃಷ್ಣೇನ ಆತ್ತಚಕ್ರೇಣ ದೃಷ್ಟ ಯಯೌ ಪಾರ್ಥಂ ಶರಣಂ ಜೀವನಾರ್ಥಿ. ಜೀವನಾರ್ಥಿ ಅರ್ಥಿಕಲ್ಪಿತ ಕಲ್ಪೋಯಂ ಅಂತ ಹೇಳ್ತಾರಲ್ಲ, ಜೀವನಾರ್ಥಿ ಜೀವನಕ್ಕೋಸ್ಕರ ಬದುಕಿಗೋಸ್ಕರವಾಗಿ ಕೃಷ್ಣ ಕಾಲಿಗೆ ಬಿದ್ದ. ಪಾರ್ಥಾರ್ಥಬೇನಂ ನ ಜಘಾನ ಕೃಷ್ಣ. ಯಾವಾಗ ಅರ್ಜುನ ಶರಣಾಗಿ ಬಿಟ್ಟು ಕೃಷ್ಣ ಏನು ಮಾಡಿದ, ಅವನು ಕೊಡಲಿಲ್ಲ, ಬಿಟ್ಬಿಟ್ಟ. ಸ್ವಭಕ್ತಶ್ಚ ಜೊತೆಗೆ ಅವನು ಕೃಷ್ಣ ಭಕ್ತನೂ ಹೌದು, ಇದು ಹೌದು. ಅದಕ್ಕೇನೆ ಗುರುಗಳ ಮೂಲಕ ಹೋದಾಗ, ಹಿರಿಯರ ಮೂಲಕ ಹೋದಾಗ ಕೆಲಸ ಆಗತ್ತೆ ಅಂತ ಹೇಳೋದಕ್ಕೋಸ್ಕರ ಹಾಗೆ ಮಾಡಿ. ಅತಿ ಮಾಯಂ ಪರೇಶ, ಅತಿ ಮಾಯಾವಿ ಅವನು.
ಅವನ್ನ ಕೃಷ್ಣ ಕಾಪಾಡಿದ. ಅತಿಮಾಯ ಅನ್ನೋ ಪದದಿಂದನೇ ಮುಂದೆ ಯಾತಕ್ಕೆ ಕಾಪಾಡಿದ ಅಂತ ಇನ್ನೊಂದು ವಿಶೇಷಾಂಶವನ್ನು ಹೇಳ್ತಾರೆ. ಸ್ವರೂಪಥ ಅವನು ಸಾತ್ವಿಕ ಆಗಿದ್ದು ಮುಖ್ಯ ಕಾರಣ, ಅರ್ಜುನ ಶರಣಾಗಿದ್ದು ಅಡಿಗನೇ ಕಾರಣ, ಅವನಿಂದ ಇನ್ನೊಂದು ಕೆಲಸ ಮಾಡಿಸ್ಬೇಕಾಗಿದೆ ಪಾಂಡವರಿಗೆ ಮೂರನೇ ಕಾರಣ. ಇಷ್ಟು ಕಾರಣಕ್ಕೋಸ್ಕರ ಕೃಷ್ಣ ಅವನನ್ನು ತಾನು ಕೊಲ್ತೆ ಬಿಟ್ಟ. ಯಾಕಂದರೆ ಕೃಷ್ಣ ಶರಣಾಗಿಬಿಟ್ರೆ ಅರ್ಜುನ ಬೈಂಡಿಂಗ್, ಅರ್ಜುನ ಏನು ಮಾಡೋಂಗಿಲ್ವೇ ಇಲ್ಲ. ಆದರೆ ಅರ್ಜುನ ಶರಣಾದರೆ ಬೈಂಡಿಂಗ್ ಅಲ್ಲ ಕೃಷ್ಣನಿಗೆ, ಬಟ್ ಏನದು ಭಕ್ತವತ್ಸಲ ಅಂತ ಮಾಡ್ತಾನೆ. ಕೆಲವರು ಇನ್ಫ್ಲೂಯೆನ್ಸ್ ಬೈಂಡಿಂಗ್ ಅಲ್ಲ, ಇನ್ಫ್ಲೂಯೆನ್ಸ್ ಮಾಡ್ತಿರಲಿಲ್ಲ ಅಂತ ಕೆಳಗಿಲ್ಲ, ಮಾಡಿದ್ರೆ ಮೊದಲೇ ಮಾಡೋದು. ಏನದು ಬರೀ ಪ್ರೀತಿ ವಿಶ್ವಾಸದಿಂದ ಅಷ್ಟೇ ಕೆಲಸ ಆಗಬೇಕು, ಯಾವ ದೃಷ್ಟಿಯಿಂದ. ಮಯಾಸುರ ಮಯ ಬಂದೇ ಇಲ್ಲ, ಬಾಸ್ ಹೆಡ್ ಕ್ವಾರ್ಟರ್ಸ್ ಮಾಡ್ಕೊಂಡಿದ್ದ ಅಷ್ಟು ಮಾಯಾವಿ ಅವನು. ಒಂದು ಕಡೆ ಸೇಫ್ ಆಗಿರೋಣ ಸೇರ್ಕೊಂಡ್ಬಿಟ್ಟಿದ್ದ. ಯಾಕೆ ಸೇಫ್ ಆಗಿತ್ತದು? ಇಂದ್ರಿಯರ ಪ್ರೊಟೆಕ್ಷನ್ ಇದ್ದಿದ್ದರಿಂದ ಯಾರು ಹಾಳು ಮಾಡೋಗಿರಲಿಲ್ಲ, ಸೇಫ್ ಅಂತ ಬಂದ್ಬಿಟ್ರು. ಗೊತ್ತಾಯ್ತು. ಈಗ ಅನಿವಾರ್ಯ ಈ ಪ್ರಸಂಗ ಉಲ್ಟ ಬರ್ತಾ ಇತ್ತು. ಈಗ ಇಲ್ಲದ ಹೋದ್ರೆ ಸೇಫ್ ಆಗಿರ್ತಿದ್ದ. ಉದಾಹರಣೆಗೆ ಬರುತ್ತೆ, ಮತಂಗ್ರ ಶಾಪ ಇರ್ತಿದ್ದಕ್ಕೆ ವಾಲಿ ಏನು ಮಾಡೋಗಿರಲಿಲ್ಲ, ಋಷ್ಯಮುಖ ಪರ್ವತಕ್ಕೆ ಹೋಗಾಗಿರಲಿಲ್ಲ. ಅದಕ್ಕೆ ಏನಾಗಿದ್ದ, ಸುಗ್ರೀವ ಅಲ್ಲಿ ವಾಸ ಮಾಡ್ತಿದ್ದ, ವಾಲಿ ಇಲ್ಲಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಯಾವಾಗ ರಾಮದೇವರು ಬಂದರೂ ವಾಲಿ ಕಳಿಸಿರ್ಬೇಕು ಅನ್ನೋ ಗಾಬರಿ ಆಗಿಬಿಟ್ಟ. ಅಂದರೆ ಇಲ್ಲಿ ಕೂಡ ಹಾಗೇನೆ, ಇಲ್ಲಿವರೆಗೂ ಸೇಫ್ ಆಗಿದ್ದ. ಅದು ಯಾವಾಗ ಕೃಷ್ಣಾರ್ಜುನ ಹೊಡೆಯಕ್ಕೆ ಕೊಟ್ಟರು ಇಲ್ಲಿ ಭಜಿ ಶುರುವಾಯಿತು. ಎಸ್ಕೇಪ್ ಆಗ್ಲಕ್ಕೆ ಹೋದ ಸಿಕ್ಕೊಟ್ಟು. ಯಾವ ಜಾಗ ಯಾವ ಅಂದ ಜಾಗ ಹುಡುಕ್ತಾರೆ, ಯಾವಾಗ ಹುಡುಕ್ಬೇಕಾದ್ರೆ ಸೇಫ್ ಜಾಗ ಹುಡುಕಿ, ಇಂದ್ರನಿಂದ ಪ್ರೊಟೆಕ್ಷನ್ ಇದೆ ಅದಕ್ಕೆ. ಉಳಿದವ್ರ ಯಾರು ಗಂಟೆ ಬರಾಗಿಲ್ಲ ಅಂತ ಮಾಡಿಕೊಟ್ಟ. ಅದು ಅಲ್ಲೂ ಸಮಸ್ಯೆ ಶುರುವಾಯಿತು. ಈಗ ಅದು ಶರಣ ಹೋಗಿ ಪರಿಹಾರ ಮಾಡಿಕೊಟ್ಟ. ದೇವಾರಿರಿತ್ತೇವ ಮಯಿ ಪ್ರಕೋಪ, ಇದಕ್ಕೆಲ್ಲ ಒಂದು ಲಾಜಿಕ್ ಹೇಳ್ತಾರೆ. ಅವನು ಅರ್ಜುನ ಕಾಲಿ ಬಿಡಕ್ಕೆ ಏನು ಕಾರಣ ಅಂದರೆ, ದೇವಾರಿರಿತ್ತೇವ ಮಯಿ ಪ್ರಕೋಪ ಕೃಷ್ಣಸ್ಯ ತೇನಾಹಮಿಮಂ ಪುರಂದರಂ ಪಾರ್ಥಾತ್ಮಕಂ ಶರಣಂ ಯಾಮಿ ತೇನ ಕೃಷ್ಣಪ್ರಿಯ ಶ್ಯಾಮಿತಿ ತಸ್ಯ ಬುದ್ಧಿ ಇತಿ ದೇವಾರಿಹಿ ಇತಿಯೇವ ಮಯಿ ಪ್ರಕೋಪ. ಮಯಿ ಕೋಪ, ಪ್ರಕೋಪ, ಭಾರಿ ಸಿಟ್ಟು. ಯಾವುದಕ್ಕೋಸ್ಕರ ನನ್ನ ಮೇಲೆ ಕೋಪ ಕೃಷ್ಣನಿಗೆ ಅಂದರೆ, ದೇವಾರಿಹಿ ಇತ್ತೇವ. ದೇವಾರಿ ಅಂದ್ರೇನು? ದೇವತೆಗಳ ಶತ್ರು. ಅಸುರರ ಆರ್ಕಿಟೆಕ್ಟ್ ಆತ. ಅದರಿಂದಾಗಿನೇ ಅಸುರ ಗುಂಪು ಸೇರಿಬಿಟ್ಟಾರ. ಸ್ವರೂಪತ ಒಳ್ಳೆ ಶುಕ್ರಾಚಾರ್ಯರು ಹಾಗೇನೆ, ಅವ್ರು ಒಳ್ಳೆಯವರಾದರೂ ಕೂಡ ಯಾರು ಗುರುಗಳಾದ್ರು ಅವರು ದೈತ್ಯರ ಗುರುಗಳ. ಆದ್ದರಿಂದ ಅವನು ಯೋಚನೆ ಮಾಡೋದು, ನನ್ನ ಮೇಲೆ ಯಾತಕ್ಕೆ ಕೋಪ ಅಂದರೆ ನಾನು ದೇವತೆಗಳ ವಿರೋಧಿ ಅಂತೇಳಿ ಕೋಪ ಅಲ್ಲ ಅಂತ ನಾನು ತೋರಿಸ್ಬೇಕೀಗ. ಅದಕ್ಕೇನು ಮಾಡ್ದ, ತೇನಾಹಮಿಮಂ ಪುರಂದರಂ ಪಾರ್ಥಾತ್ಮಕಂ ಶರಣಂ ಯಾಮಿ. ನನಗೆ ಅರ್ಜುನ ಶರಣಾಗಿಬಿಟ್ರೆ ದೇವಾರಿ ಅಲ್ಲ ಅಂತ ಪ್ರೂವ್ ಆದಾಗೆ. ಅದಕ್ಕೆ ದೇವರಾಜ ಇಂದ್ರ, ದೇವರಾಜರಾದ ಇಂದ್ರನಿಗೆ ಶರಣಾದ ಮೇಲೆ ದೇವಾರಿ ಅಂತ ಆಗೋದಿಲ್ಲ. ಕೃಷ್ಣ ಏನು ಮಾಡ್ತಾನಾಗ, ಕ್ಷಮಿಸಕ್ಕೊಂದು ಕಾರಣ ಸಿಗುತ್ತೆ, ಕ್ಷಮಿಸ್ತಾನೆ. ಅದಕ್ಕೋಸ್ಕರವೇ ಆ ಪಾರ್ಥನ ಅರ್ಜುನನ ಕಾಲಿಗೆ ಬಿದ್ದ ಅಂತ ಅರ್ಥ. ಕೃಷ್ಣ ಪ್ರಿಯ ಶಾಪಿತೆ ತಸ್ಯ ಬುದ್ಧಿ. ಅದರಿಂದ ಕೃಷ್ಣನ ಪ್ರಿಯ ಆಗ್ಬೇಕಾದ್ರೆ ಏನಾಗಬೇಕು, ಅವನ ಪ್ರಿಯರ ಒಂದು ರಕ್ಷಣೆ ಪಡಿಬೇಕು. ಅರ್ಜುನ ಕೃಷ್ಣನಿಗೆ ಪ್ರಿಯ ಆದ ಶರಣ ಆದ ಕೃಷ್ಣಕ್ಕೆ ಓಡ್ತಾನೆ ಅಂತ ಹೇಳ್ತಾನೆ. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಗಳು. ಲೋಕದಲ್ಲಿ ನಡೀತಿರೋದು ಹಾಗೇನೆ. ಸಾಮಾನ್ಯ ಇದನ್ನೆಲ್ಲ ದುರುಪಯೋಗ ಮಾಡ್ಕೋತಾರೆ ಹೊರತು ಸದುಪಯೋಗ ಮಾಡ್ಕೊಳ್ಳೋದು ಕಡಿಮೆ. ಯಾವುದೋ ಎಲ್ಲ ಉಪಯೋಗಿಸ್ಬಿಟ್ಟು ಏನೋ ಮಾಡ್ತಾರೆ. ಪ್ರಾಣೋಪಕೃತ್ ಪ್ರತ್ಯುಪಕಾರವಾಶು ಕಿಂತೆ ಕರೋಮೀತಿ ಸಪಾರ್ಥಮಾಹ ಕೃಷ್ಣ ಪ್ರಸಾದಾಧಿ ಭವಾನ್ ವಿಮುಕ್ತಃ ತಸ್ಮೈ ಕರೋತು ಇತಿ ಅವದತ್ ಸಪಾರ್ಥಃ. ಆಗ ಮಯಾಸುರ ಏನು ಮಾಡ್ದ, ಪ್ರಾಣೋಪಕೃತ್ ಪ್ರತ್ಯುಪಕಾರಂ ಆಶು ಕಿಂ ತೇ ಕರೋಮಿ ಇತಿ ಸಹ ಪಾರ್ಥಂ ಮಾಹ ಕೃಷ್ಣ ಪ್ರಸಾದಾತ್ ಹಿ ಭವಾನ್ ವಿಮುಕ್ತಃ ತಸ್ಮೈ ಕರೋತು ಇತಿ ಅವದತ್ ಸಹ ಪಾರ್ಥಃ. ಆಗ ಪ್ರಾಣೋಪಕೃತ್ ಪ್ರತ್ಯುಪಕಾರಂ ಆಶು ಕಿಂ ತೇ ಕರೋಮಿ ಇತಿ ಸ ಪಾರ್ಥಮಾಹ. ತಕ್ಷಣ ಆತ ಯೋಚನೆ ಮಾಡ್ದ, ಪ್ರಾಣ ಉಳಿಸಿದ್ದಾರೆ. ಈಗ ಕೃಷ್ಣನಿಂದ ಪ್ರಾಣ ಉಳಿದಾಗ ಮೊದಲ ಕೃಷ್ಣನಿಂದ ಪ್ರಾಣ ಉಳಿತು. ಕೃಷ್ಣ ನೋಡಿದ್ದು ಹೊಡೆಯಕ್ಕೆ ಹೋಗಿದ್ದು ಕೃಷ್ಣ ಅಂತೂ ಉಳ್ಕೊಂಡಾಗಾಯ್ತು. ಈಗ ಯೋಚನೆ ಮಾಡ್ದ, ಕೃತಜ್ಞತೆ ತೋರಿಸ್ಬೇಕು ಅಂದ್ಕೊಂಡ. ಪ್ರಾಣೋಪಕೃತ್ ಪ್ರತ್ಯುಪಕಾರಂ ಆಶು, ಪ್ರಾಣ ಉಳಿಸಿದಂಥವರಿಗೆ ಪ್ರತ್ಯುಪಕಾರ ಮಾಡೋದಕ್ಕೋಸ್ಕರವಾಗಿ ಕಿಂತೆ ಕರೋಮೀತಿ ಸಪಾರ್ಥಮಾಹ, ಕೃಷ್ಣನ ಕುರಿತು ಕೇಳಿಕೊಂಡ. ಕೃಷ್ಣ ಹೇಳಿದ, ನನಗೇನು ಬೇಕಿಲ್ಲ ಅಂತ ಹೇಳಿದ. ಅರ್ಜುನ ಕೇಳಿಕೊಂಡ. ಅರ್ಜುನ ಹೇಳಿದ, ನಮಗೇನು ಬೇಕಿಲ್ಲ, ಕೃಷ್ಣನೇ ಕೇಳು ಅಂತ ಹೇಳಿದ. ಯಾಕೆ ನಿಜವಾಗ್ಲೂ ಉಳಿದದ್ದು ಯಾರಿಂದ? ನೀನೀಗ ಕೃಷ್ಣನಿಂದ. ನಮ್ಮ ಪ್ರಾರ್ಥನೆ ಬಲಿಸಿ ಕೃಷ್ಣ ಮಾಡಿದ್ದಾನೆ ಹೊರತು ಬೇರೆ ಅಲ್ಲ. ಕೃಷ್ಣನೇ ಕೇಳು ಅಂತ ಕೃಷ್ಣ ಕೇಳಿದ. ಕೃಷ್ಣ ಪ್ರಸಾದಾದ್ಯ ಭಯ ಭವಾನ್ ವಿಮುಕ್ತಃ ತಸ್ಮೈ ಕರೋತು ಇತಿ ಅವದಸ್ಸ ಪಾರ್ಥ. ಕೃಷ್ಣನ ಅನುಗ್ರಹದಿಂದ ನೀನು ಉಳಿದಿರೋದ್ರಿಂದ ಕೃಷ್ಣನೇ ಕೇಳು. ಕೃಷ್ಣಗೆ ಏನು ಬೇಕೋ ಅವ್ನು ಮಾಡಿಕೊಡೋದು, ನನಗೆ ಬೇಕಾಗಿಲ್ಲ.
ಇದು ಅಹಂಕರ್ತ ಹರಿಕರ್ತ ಅರ್ಜುನ ಭಾವನೆ ಏನಿದೆ ಈಗ, ನಾನೀಗ ಉಳಿಸಿದ್ರು ಕೂಡ ಅದು ಬೈಂಡಿಂಗ್ ಅಲ್ಲ. ಅರ್ಜುನನ ಪ್ರಾರ್ಥನೆ ಯಾವಾಗಲೂ ಚಿಕ್ಕವರು ಪ್ರಾರ್ಥನೆ ಮಾಡಿದ್ರೆ ದೊಡ್ಡವರಿಗೆ ಬೈಂಡಿಂಗ್ ಅಲ್ಲ. ಅದೇ ಅವ್ರು ಅನುಗ್ರಹದಿಂದ ಮಾಡ್ತಾರೆ ಅಷ್ಟೇ. ಸೊ ಬಿಟ್ಟಿದ್ದು ಯಾರ ಅನುಗ್ರಹ? ಕೃಷ್ಣನ ಅನುಗ್ರಹನೇ. ಕೃಷ್ಣನೇ ಕೇಳೋಲ್ಲ. ಎಷ್ಟು ಇಲ್ಲೂ ಕೂಡ ಇಂಥ ಗಲಾಟೆಯಲ್ಲೂ ಕೂಡ ಏನು ಬಿಟ್ಟಿಲ್ಲ ಅವರು, ಎಲ್ಲ ತತ್ವಕ್ಕೆ ಪೂರ್ತಿ ತತ್ವ ಅನುಷ್ಠಾನ ಮಾಡ್ತಾ ಇದ್ದಾನೆ. ನಾನು ಉಳಿಸೇ ಇಲ್ಲ ನಿನ್ನ ಆದ್ರಿಂದಾಗೇನೆ ಯಾರೋ ಒಂದು ಏನೋ ಒಂದು ಒಳ್ಳೆ ಕೆಲಸ ಹೇಳಿದ್ರು, ನಿಮಗೆ ಭಾರಿ ಉಪಕಾರ ಕೇಳ್ಕೊಂಡು ಬಂದರು. ಏನು ಮಾಡಲಿ ಅಂತ ಕೇಳಿದರೆ ನಾ ಹೇಳಬೇಕು, ನಾನು ಕರ್ತ ದೇವ್ರ ಸೇವೆ ಮಾಡಯ್ಯ ಪುಣ್ಯ ಬರತ್ತೆ ಹೋಗಂತೆ ಅಷ್ಟು ಹೇಳ್ಬಿಟ್ಟು ತಾವೇ ಕೇಳಬೇಕು ಅಂತ ಏನಿಲ್ಲ. ಅವ್ನು ಕೇಳಿದ್ದಾನೆ, ತಾನು ಕೇಳಿಬಿಟ್ರೆ ಫಲ ಕೇಳಿದಾಗುತ್ತೆ. ತಾನು ಕೇಳಲಿಲ್ಲ, ಯಾರಿಗೋಸ್ಕರ ತಾನು ಮಾಡಿದ್ದೇನೆ ಅಂತ ಭ್ರಮೆನೂ ಆತಗಿಲ್ಲ. ತಕ್ಷಣ ಏನು ಮಾಡಬೇಕಾಗ ದೇವ್ರ ಸೇವೆ ಮಾಡ್ಕೊಂಡಿರು, ಅದೇ ದೊಡ್ಡ ಕೊಟ್ಟ ಉಪಕಾರ ಹೋಗ್ಬಿಡ್ಬೋದು. ಅದು ತುಂಬ ಇಂಪಾರ್ಟೆಂಟ್. ಕೃಷ್ಣೋಪಿ ರಾಜ್ಞೆ ಅತಿ ವಿಚಿತ್ರ ರೂಪ ಸಭಾಕೃತೌ ಅಧಿಶತ್ತಾಂಸ ಚಕ್ರೇ ಅನಿರ್ಗಮಂ ಪ್ರಾಣಿನಾಂ ಅರ್ಥಿತೌ ತೌ ಹುತಾಶನೇನಾಥ ವಿಧಾಯ ಜಗ್ಮತು. ಕೃಷ್ಣ ಅಪಿ ರಾಜ್ಞೆ ಅತಿ ವಿಚಿತ್ರ ರೂಪ ಸಭಾಕೃತೌ ಆದಿಶತ್ತಾಂಸ ಚಕ್ರೇ ಅನಿರ್ಗಮಂ ಪ್ರಾಣಿನಾಂ ಅರ್ಥಿತೌ ತೌ ಹುತಾಶನೇನ ಅಥ ವಿಧಾಯ ಜಗ್ಮತು. ಕೃಷ್ಣೋಪಿ ರಾಜ್ಞೆ ಅತಿ ವಿಚಿತ್ರ ರೂಪ ಕೃತೌ. ಕೃಷ್ಣ ಹೇಳಿದ ಆಯಿತು ಮಾಡಿಕೊಡು ಅಂದ. ಯಾರಿಗೆ? ತನಗೇನೆ ಕೇಳಿಲ್ಲ ಕೃಷ್ಣ. ಯಾರಿಗೆ ಕೇಳಿದ? ನಮ್ಮ ಧರ್ಮರಾದ್ರೆ ಒಳ್ಳೆ ಸಭೆ ಮಾಡಿಕೊಡು ಅಂತ ಕೇಳಿದ. ತನಗೆ ಕೇಳಲೇ ಇಲ್ಲ ದೇವರು. ತಾನು ಪೂರ್ಣ ತನ್ನ ಭಕ್ತರೇ ಮಾಡಿಸ್ತಾನೆ. ಇಲ್ಲಿ ನೋಡಿದ್ರೆ ನೋಡ್ತಾ ಹೋಗ್ಬಿಟ್ರೆ ದೇವ್ರಿಗೆ ಅಂತ ಹೇಳ್ಬಿಟ್ರೆ ಭಕ್ತರು ದೇವ್ರು ಬಿಡ್ತಾರೆ. ಮತ್ತೆ ಭರತ ನಿನಗೆ ಅಂತ ರಾಮ ನಿನಗೆ ಅಂತ ಹೇಳಲಿಲ್ಲ. ಆ ಟೈಪ್ ಇದು ಇದು ಒಳ್ಳೆ ಸ್ವಭಾವ, ದೇವ ಸ್ವಭಾವ ಅಂತ ಕರೀತಾರೆ. ಉಳಿದವರಲ್ಲ ಅಂಥವರು ಸ್ವಾರ್ಥ ಬಯಸ್ತಾರೆ. ಸ್ವಾರ್ಥ ಇಲ್ಲೇ ಇಲ್ಲ. ಮತ್ತೊಬ್ರಿಗೋಸ್ಕರ ಕೇಳೋದು. ಕೃಷ್ಣ ಕೇಳಿಬಿಟ್ಟಲ್ಲ ಅಂತ ಕೇಳಿ ಯಾರಿಗೆ ಕೇಳಿದ? ಭಕ್ತರಿಗೆ ಕೇಳಿದ. ಹೇಳಿದ್ನಲ್ಲ, ಯಾವುದೋ ಒಂದು ಮಠ ಮಾಡ್ತೀವಿ ದುಡ್ಡು ಕೊಡಿ ಅಂದರೆ ಅದು ಯಾಚನೆ ಅಂತ ಕರೆಯೋದಿಲ್ಲ, ಅದು ಸೇವೆ ಅಂತ ಕರೀತಾರೆ. ತಾನೇ ಮನೆ ಕಳಿಸ್ತೀನಿ ದುಡ್ಡು ಕೊಡಿ ಅಂದರೆ ಯಾಚನೆ ಆಗುತ್ತೆ. ಆ ದೃಷ್ಟಿಯಲ್ಲಿ ಅರ್ಜುನ ಹೇಳಿದ, ಕೃಷ್ಣ ಹಾಗೆ ಮಾಡಿ ನೀನು ಸಭೆ ಕಟ್ಟಿಕೊಂಡು. ರಾವಣನ ಮಾವ ಆಯ್ತ, ಮಾಯಾಸನ ಮಗಳೇ ಮಂಡೋದರಿ ದೈತ್ಯ ಆದ್ದರಿಂದ ರೇಷನ್ ಆ ಕಡೆಗೆ ಇತ್ತು. ಭೀಷಣ ತಮ್ಮನೆ ರಾವಣಿಗೆ ಬುದ್ಧಿ ಈ ಕಡೆ ಇತ್ತು. ಹೆಸರಿಗೆ ದೈತ್ಯರಾದರೂ ಕೂಡ ದೈತ್ಯ ಶಿಲ್ಪಿ ದೈತ್ಯರಾಗಿದ್ದರೂ ಕೂಡ ಸ್ವಭಾವತಃ ಒಳ್ಳೆಯವರು. ಆದ್ದರಿಂದ ಅವನು ದುಷ್ಟ ಅಲ್ಲ. ವಿಶ್ವಕರ್ಮ ದೇವತೆಗಳ ಶಿಲ್ಪಿ, ಆಪೋಸಿಟ್ ಮಯ ದೈತ್ಯರ ಶಿಲ್ಪಿ. ಇವು ಇಂದ್ರಪ್ರಸ್ಥ ಕಟ್ಟಿದ್ಯಾರೋ ಮರ್ತೋಗ್ಬಿಟ್ರಿ ಆಗಲೇ. ಇಂದ್ರಪ್ರಸ್ಥಾನ ರಿನೋವೇಟ್ ಮಾಡಿಕೊಟ್ಟಿದ್ಯಾರು? ವಿಶ್ವಕರ್ಮ ಮಾಡಿಕೊಟ್ಟು. ಈಗ ಅದರ ಇಂಪಾರ್ಟೆಂಟ್ ಇನ್ನೊಂದು ಭಾಗ ನೀಟ್ ಮಾಡ್ತಾರೆ. ಸೊ ಇಬ್ಬರು ಶಿಲ್ಪಿಗಳ ಕೆಲವು ಕೃಷ್ಣ ಕೆಲಸ ಮಾಡಿಸ್ತಾರೆ. ಕೃಷ್ಣೋಪಿ ರಾಜ್ಞೆ ಅತಿ ವಿಚಿತ್ರ ರೂಪ ಸಭಾಕೃತವು. ನೋಡು, ವಿಚಿತ್ರ ರೂಪ ಸಭೆಯನ್ನು ಮಾಡ್ಬೇಕು ನೀವು. ಚಿತ್ರ ವಿಚಿತ್ರವಾಗಿರ್ಬೇಕು. ಮಯ ಸಾಮಾನ್ಯವಾಗಿ ಮಾಡೋದೇ ಹಾಗೆ. ಅದರಲ್ಲಿ ಕೃಷ್ಣ ಹೇಳಿದ ಅತಿ ವಿಚಿತ್ರ ಇರಬೇಕು ಅಂತ ಸಭೆ ಮಾಡೋ ಅಂತ ಹೇಳ್ತಾ. ಆ ಸಭೆಯಲ್ಲಿ ದೊರೆಯ ಅವಮಾನ ಆಗಿಬಿಟ್ಟು ಯುದ್ಧಕ್ಕೆ ಕಾರಣ ಆಗುತ್ತೆ. ಸೊ ಕೃಷ್ಣ ಇದನ್ನು ಯಾವುದಕ್ಕೆ ಉಪಯೋಗಿಸಿದ? ಯುದ್ಧಕ್ಕೆ, ಆ ಮೂಲಕ ದೈತ್ಯರ ನಾಶಕ್ಕೆ ಅದನ್ನು ಉಪಯೋಗಿಸಿದ. ಯಾವುದೇ ಕೆಲಸವನ್ನು ಕೂಡ ಎರಡು ಮುಖ ಇರಬೇಕು. ಒಳ್ಳೆಯವರಿಗೆ ಒಳ್ಳೇದು ಮಾಡೋದು ಪಾರ್ಟ್ ಎ, ಕೆಟ್ಟವರಿಗೆ ವಿರೋಧ ಆಗೋದು ಪಾರ್ಟ್ ಬಿ. ಎರಡೂ ಇದ್ದಾಗ ಅದೇನದು ಪೂರ್ಣ ಭಗವತ್ ಕಾರ್ಯ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಏನೇ ಕೆಲಸ ಮಾಡಲಿ ಆ ಆ್ಯಕ್ಟಿವಿಟಿ ಇರಬೇಕು. ಕ್ಷತ್ರಿಯರಿಗೆ ಸಂಹಾರ ಮಾಡೋ ದೃಷ್ಟಿ ಜಾಸ್ತಿ ಇರಬೇಕೆ, ಅವ್ರು ಫುಲ್ ಡೇ. ಬ್ರಾಹ್ಮಣರಿಗೆ ಹಾಗಲ್ಲ, ಉಪದೇಶ ಮಾಡೋ ದೃಷ್ಟಿ ಜಾಸ್ತಿ ಇರಬೇಕು. ಬಟ್ ಎರಡೂ ಇರಬೇಕು. ಪ್ರಧಾನವಾಗಿ ಯಾವುದಿರಬೇಕು ಅನ್ನೋ ವರ್ಡನ್ನ ಡಿಪೆಂಡ್ ಆಗ. ವಿಧಾಯ ಜಗ್ಮತು. ಆಗ ಅದರಿಂದ ಮುಂದೇನಾಯಿತು? ಅವ್ರು ಕೇಳ್ಕೊಂಡಿದ್ರು, ಅಲ್ಲ ಕಾಂಡವರ ದಹನ ಮಾಡೋದು ಅಂದ್ರೆ ಏನು? ಅದರ ಸಮೇತ ದಹನ ಮಾಡಬೇಕೀಗ. ಅಲ್ಲಿರೋದು ಯಾರು ಎಸ್ಕೇಪ್ ಆಗಬಾರ್ದು ಅಂತಿತ್ತು. ಈ 6 ಜನ ಎಸ್ಕೇಪ್ ಆದರೂ ಅದು ಕಾರಣ ಹೇಳಿಬಿಟ್ರು. ಉಳಿದಂತೆ ಯಾರೂ ಉಳಿಯಲಿಲ್ಲ ಅದರೊಳಗೆ. ಉಳಿದಂತೆ ಆ ಕಾಂಡವರಲ್ಲಿ ಯಾರ್ಯಾರಿದ್ರು ಎಲ್ಲರೂ ಏನಾದರೂ ಎಲ್ಲ ಸುಟ್ಟೋಗಿಬಿಟ್ರು. ಈ ರೀತಿಯಲ್ಲಿ ಒಂದು ದುಷ್ಟನಾಶದ ಕಾರ್ಯ ನಡೀತಿದೆ. ಕೃಷ್ಣೋಪಿ ರಾಜ್ಞೆ ಅತಿ ವಿಚಿತ್ರ ರೂಪ ಸಭಾಕೃತವು. ಅತ್ಯಂತ ವಿಚಿತ್ರ ರೂಪದ ಒಂದು ಸಭೆಯನ್ನ ಮಾಡುವ ಕಾರ್ಯದಲ್ಲಿ ಆದೇಶವನ್ನು ಮಾಡಿದ. ತಾಮ್ಸ ಚಕ್ಕರೆ ಅವ್ರು ಮಾಡೇ ಬಿಟ್ಟ. ಭಯಾಸ ಎರಡು ಫಾಸ್ಟ್ ಮಾಡ್ತಿದ್ದ, ಸಿಕ್ಕಾಬಟ್ಟೆ ಕನ್ಫ್ಯೂಸಿಂಗ್ ಬಿಡಿದವ್ರಿಗೆ. ಆ ರೀತಿ ಮಾಡ್ತಿದ್ದ. ರಾಮಾಯಣದಲ್ಲೂ ಬಂತು, ಭಯಾಸುರ ಬಿಲ ಮಾಡಿದ್ದ. ಈ ಕವಿಗಳೆಲ್ಲ ಸಿಕ್ಕಾಕೊಂಡ್ಬಿಟ್ಟು ಬರೋಬರ ದಾರಿ ಗೊತ್ತಾಗ್ತಾ ಇಲ್ಲ. ಹನುಮಂತನ ಉಪಯೋಗ ಮಾಡ್ಕೊಳ್ಳಿಲ್ಲ. ಅವಾಗೇನು ಮಾಡಿದ್ರು, ಸ್ವಯಂ ಪ್ರಭೆ ಅಂತ ಒಬ್ಬಳು ಬಂದು ಇವರೆಲ್ಲ ಸಹಾಯ ಮಾಡಿ ಬಿಡಿಸಿದ್ರು ಅಂತ ಬರುತ್ತೆ. ಅದು ಭಯಾಸುರ ಏನೇ ಮಾಡಿದ್ರು ಏನಿರ್ತದೊಳೊಂದು ಸ್ಪೆಷಾಲಿಟಿ ಇರಬೇಕು. ಅದಕ್ಕೆ ಭಯನ ನಿರ್ಮಾಣ ಅಂತಾನೆ ಅದಕ್ಕೆ ಹೆಸರು. ವಿಧಾಯ ಜಗ್ಮತು ದೃಷ್ಟ್ವಾ ಚ ತೌ ಪಾಂಡವಾಃ ಸರ್ವ ಏವ ಮಹಾಮುದಂ
ಪ್ರಾಪುರೇತನ್ನಿಶಮ್ಯ ಕೃಷ್ಣೋಪಿ ಪಾರ್ಥೈಃ ಮೂದೇ ಅನಂತಶಕ್ತಿಃ ಸುಖಜ್ಞಾನ ಪ್ರಭವ ಔದಾರ್ಯ ವೀರ್ಯಃ ದೃಷ್ಟ್ವಾ ಚತೌ ಕಾಂಡವರ ಕಥೆ ಮುಗಿತು. ಜಗ್ಮತು ಹೊರಟ್ಬಿಟ್ರು ಕೃಷ್ಣಾರ್ಜುನರು, ವಾಪಸ್ ಹೊರಟು. ಎಲ್ಲಿಗೆ? ಇಂದ್ರಪ್ರಸ್ಥ. ಅದು ಇಂದ್ರ ಕಾಂಡವ ಇಂದ್ರನ ಹೆಸರು. ಆ ಇಂದ್ರನಿಗೆ ಸಂಬಂಧಪಟ್ಟಂಥ ಒಂದು ಅಶೋಕವನ ಹೇಗೆ ರಾವಣನಿಗಿತ್ತು, ನಿನಗೆ ಖಾಂಡವವನ ಇದೆ. ಅಶೋಕವನ, ಖಾಂಡವವನ, ಮಧುವನ, ನಂದನವನ ಎಲ್ಲ ವನಗಳು. ಈ ಖಾಂಡವವನ ಎಂಬುದು ಇದಕ್ಕೆ ಅಟ್ಯಾಚ್ ಆಗಿ ಇಂದ್ರಪ್ರಸ್ಥಕ್ಕೆ ಇಂಥ ಕೆಲಸ ಮಾಡಿ ತಮ್ಮ ಇದಕ್ಕೆ ಸೇರಿದರು. ಯಾರು? ಕೃಷ್ಣಾರ್ಜುನರು ಇಂದ್ರಪ್ರಸ್ಥಕ್ಕೆ ಮರಳಿದರು. ದೃಷ್ಟ್ವಾ ಚತೌ ಪಾಂಡವಾಃ ಸರ್ವೇ ಏವ ಮಹಾಮುದಂ ಪ್ರಾಪುರೇತನ್ನಿಶಮ್ಯ. ಇದು ಕೇಳಿದ ತಕ್ಷಣ ಇದೆಲ್ಲ ಹೋಗಿ ಏನೇನಾಯ್ತು ಅಂತೆಲ್ಲ ಹೇಳಿದರು. ಭಾರಿ ಖುಷಿ ಆಯ್ತು. ಯಾರಿಗೆ? ಉಳಿದ ಪಾಂಡವರಿಗೆಲ್ಲ ವಿಷಯ ಕೇಳಿಬಿಟ್ಟು ಭಾರಿ ಖುಷಿ ಆಯ್ತು. ಯಾತಕ್ಕೆ? ದೊಡ್ಡ ಸಾಹಸ ಮಾಡಿ ಬಂದಿದ್ದಾನೆ. ಇಂದ್ರ ದೇವರು ಸ್ವತಃ ಇದರಲ್ಲಿ ಸೋತಾಗಾಯಿತು. ಜೊತೆ ವರ ಕೊಟ್ಟರು, ನಾವು ಬಂದಾಗ ಅಸ್ತ್ರವನ್ನು ಕೊಡ್ತೇನೆ ಅಂಥೇಳಿ. ಬೇರೆ ದೇವತೆಗಳು ಬಂದರು, ಅಸ್ತ್ರ ಕೊಡ್ತೀವಿ ಅಂತ ಹೇಳಿದರು. ಮುಂದೆ ಯುದ್ಧಕ್ಕೆ ಭಾಳ ಅನುಕೂಲ ಆಗುತ್ತೆ. ಸೊ ಯಾವುದೋ ಕೆಲಸ ಮಾಡಿದ್ರೆ ಯಾವುದಕ್ಕೂ ಉಪಯೋಗ ಆಯಿತು. ಅದಕ್ಕೆ ಯಾವ ಕಾಲಕ್ಕೂ ಕೂಡ ಎರಡು ಭಾವನೆ ಇರಬೇಕು. ಇನ್ನು ಉಪಕಾರ ಮಾಡಬೇಕು, ಫಲ ಕೇಳಬಾರ್ದು. ಆದರೆ ಅವ್ರಿಗೆ ಫಲ ಕೇಳಬಾರ್ದು ಅಂಬೋದು ಇವ್ರಿಗೆ ಹೇಗೆ ಬೈಂಡಿಂಗು, ಅರ್ಥ ಆಯ್ತಾ? ಫಲ ಕೇಳಬಾರ್ದು ಹೇಗೆ ಬೈಂಡಿಂಗು, ಅವರಿಗೆ ಫಲ ಕೊಡಬೇಕು ಅಂತ ಅವ್ರಿಗೆ ಬೈಂಡಿಂಗ್ ಮತ್ತೆ. ಅರ್ಥ ಆಯ್ತಾ? ಈಗ ಅದಕ್ಕೆ ಫಲ ಯಾತಕ್ಕೆ ಕೇಳಬಾರ್ದು ಅಂದರೆ ಕೊಟ್ಟೆ ಕೊಡ್ತಾರೆ ಅವರು, ಕೊಟ್ಟೆ ಕೊಡ್ತಾರೆ. ಸಂಬಳ ಕೊಡಬೇಕಾಯ್ತು. ಸಾಮಾನ್ಯ ಫಸ್ಟ್ ಕ್ಯಾಶ್ ಕೊಡೋದು ಈಗ ಸ್ವಲ್ಪ ಕಡಿಮೆ, ಎಲ್ಲ ಇನ್ನು ಕೊಡ್ತಾರೆ ಚೆಕ್ಸ್ ಎಲ್ಲ. ಇದನ್ನೆಲ್ಲ ಕ್ಯಾಶ್ ಕೊಡ್ತೀವಿ. ಒಂದನೇ ತಾರೀಕು ಸರಿಯಾಗಿ ಇವರು ಹೋಗಿ ರೆಡಿ, ಎಲ್ಲ ರೆಡಿ ಅದು. ಬರೋರು ಹೇಳಿ ಕಳ್ಸೋರು, ಬಂದು ತೊಗೊಂಡೋಗಿ ಅಂತ. ಅವ್ರು ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಅವ್ರಿಗೆ. ಹೇಳಿ ಕಳಿಸೋರು ಕ್ಯಾಶಿಯರ್ಗಳು ನೋಡಿ, ಅವರಾಗಿ ಹೇಳಿ ಕೊಡ್ತಾರೆ. ಮತ್ತೆ ಹೋಗಿ ಕೇಳೋ ಕಾರಣನೇ ಇಲ್ಲ. ಇದು ಕಾಮನ್ ಸೆನ್ಸಲ್ಲಿ ಮನುಷ್ಯರೇ ಎಷ್ಟು ವ್ಯವಸ್ಥೆ ಮಾಡ್ಕೊಂಡಿರ್ಬೇಕಾದ್ರೆ ದೇವ್ರು ಹೇಗೆ ಕೊಡ್ತಾನೆ. ಏನು ಕೇಳೋದಕ್ಕೆ ಹೋಗಬಾರ್ದು. ಹಿಂದಿನ ಹೋಗೋದ್ರೆಲ್ಲ ಸಂಬಳ ಬರುತ್ತಾ ಅದಕ್ಕೆ ಏನು ಮಾಡಬೇಕಾಗಿಲ್ಲ. ಇವರು ಏನು ಮಾಡ್ತಾರೆ, ಅಕಸ್ಮಾತ್ ಭಾರತ ಅರ್ಜೆಂಟ್ ಹೋದ್ರು ಕೂಡ ಅವ್ರು ಬಂದು ಹೇಳ್ಕೊಂಡೋಗಿ ತೊಗೊಂಡೋಗ್ಬಿಡಿ, ಆದಷ್ಟು ತೊಗೊಂಡೋಗ್ಬಿಡಿ ಅಂತ. ತೀರ ಅನಿವಾರ್ಯ ಆಗಲ್ಲ ಅಂತ ಹೇಳ್ತಾರೆ. ಅದು ರಜೆ ಹಾಕಿದ್ರೆ ನಿರ್ವಾಹಿತ. ಇದು ಪದ್ಧತಿ. ಅದಕ್ಕೆ ಫಲ ಯಾತಕ್ಕೆ ಕೇಳಬಾರ್ದು, ನಮ್ಮ ವ್ಯಕ್ತಿತ್ವ ಹಾಳಾಗತ್ತೆ. ಅವ್ರಿಗೆ ಹೇಳ್ತಾರೆ, ಕೊಡದೆ ಹೋದ್ರೆ ನಿಮ್ಮ ವ್ಯಕ್ತಿತ್ವ ಹಾಳಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೇನೆ ಮಹಾಫಲೇಶು ಕದಾಚನ. ಅವ್ರು ಏನೋ ಕೊಡ್ತಾರೆ, ಅವ್ರು ಕೊಡ್ಬೇಕಾದ್ರೆ ಇನ್ನೊಂದು ಕೇಳಿದ್ರೆ ಅವ್ರಿಗೆ ಬೈಂಡಿಂಗ್ ಆಗುತ್ತೆ ಪಾಪ. ಇಲ್ಲ ಅಂತ ಅನ್ನೋ ಸ್ಥಿತಿ ಬರೋದು. ಇದು ಬಿಟ್ಬಿಟ್ಟು ಅವ್ರು ತೋರ್ಸೋದು ಕೊಡ್ತಾರೆ, ಸಂತೋಷದಿಂದ ಕೊಡ್ತಾರೆ, ಅದು ಉಳಿಯುತ್ತೇವೆ. ನೊಂದ್ಕೊಂಡು ಕೊಟ್ರೆ ಏನಾಗುತ್ತದು, ಹಾಳಾಗೋದು. ಲಂಚ ಕೊಡೋರು ಯಾರು ಖುಷಿಯಿಂದ ಕೊಡೋದಿಲ್ಲ, ಗೊತ್ತಾಯ್ತಿಲ್ಲ. ಹೊರಗೆ ತಗೊಳ್ಳಿ ಸಾರ ಕೊಟ್ಟು ಒಳಗೆ ಬೈಕೋತಿರ್ತಾರೆ, ಹಾಳಾಗೋಗುತ್ತೆ. ಕೊನೆಗೆ ಆಗೋದೇನೋ ಅದೇ. ಮನಸ್ಸು ಬಹಳ ಮುಖ್ಯ. ಯಾವ ಮನಸ್ಸಿನಲ್ಲಿ ಕೊಡ್ತಾರೆ, ಸ್ವಲ್ಪ ದೊಡ್ಡದು ಎಂಬುದು ಸೆಕೆಂಡರಿ. ಅವ್ರ ಮನೋಭಾವ ಭಾರಿ ಮುಖ್ಯ. ಭಾರಿ ಹೆಚ್ಚ ಕೊಡ್ತಾರೆ, ಕೆಟ್ಟ ದೃಷ್ಟಿಯಿಂದ ಕೊಡ್ತಾರೆ. ದುರ್ಯೋಧನ ಏನು ಮಾಡಿದ, ಹುಚ್ಚಾಬಟ್ಟೆ ಅಡಿಗೆ ಮಾಡಿಸಿದ್ದ, ಕೆಟ್ಟ ದೃಷ್ಟಿ ಇತ್ತು ಅವ್ರಿಗೆ. ಏನಂತ, ಅಕಸ್ಮಾತ್ ಕೆಟ್ಟ ತಂದುಬಿಟ್ರೆ ನಾನು ಋಣ ಅಂತ ಹೇಳಕ್ಕೆ ಬರುತ್ತೆ ಅಂತೆ. ಕೃಷ್ಣ ಮುಟ್ಲಿಲ್ಲ. ಅದಕ್ಕೆ ಆ ದೃಷ್ಟಿ ಯಾವಾಗಲೂ ಕೂಡ ಭಾಳ ಯೋಚನೆ ಮಾಡಬೇಕು. ಅನಿರ್ಗಮಂ ಪ್ರಾಣಿನಾಮರ್ಥಿನೌತೌ ಹೋಗ್ಬಿಟ್ಟು ಭಾರಿ ಸಂತೋಷಪಟ್ಟರು. ಕೃಷ್ಣೋಪಿ ಪಾರ್ಥೈರ್ ಬಹುದೇ ಅನಂತ ಶಕ್ತಿ ಸುಖಜ್ಞಾನ ಪ್ರಭವ ಔದಾರ್ಯ ವೀರ್ಯ. ಸುಖ, ಜ್ಞಾನ, ಪ್ರಭುತ್ವ, ಔದಾರ್ಯ, ಸಾಮರ್ಥ್ಯ ಮೊದಲಾದ ಎಲ್ಲ ಪಾಂಡವರು ಸಂತೋಷಪಟ್ಟರು. ಕೃಷ್ಣ ಅಂತೂ ಪರಿಪೂರ್ಣನಾಗಿದ್ದಾನೆ. ಆತನಿಗಿರಷ್ಟು ಯಾರಿಗೂ ಇಲ್ಲ. ಆತನಿಗೆ ಬೇಕೂ ಇಲ್ಲ. ಅದರಿಂದಾಗಿಯೇ ಲೋಕದೃಷ್ಟಿಯಲ್ಲಿ ಸಂತೋಷಪಟ್ಟಂತೆ ಮಾಡಿದ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಖಾಂಡವವನತಾಹೋ ನಾಮ ವಿಂಶೋ ಅಧ್ಯಾಯ. 20ನೇ ಅಧ್ಯಾಯ ಮುಗಿತಲ್ಲಿ. ಸೊ 32ರಲ್ಲಿ 23 ಆಯ್ತು ಈಗ, ಒಟ್ಟು 32ರಲ್ಲಿ. ಆದರೆ ಮುಂದಿನ ಅಧ್ಯಾಯ ದೊಡ್ಡ ಬರುತ್ತೆ. ಈಗ 21, 22 ಸಾಕು. 21, 22 ಮುಗಿದ್ರೆ ಒಂದು ದೊಡ್ಡ ಘಟ್ಟ ಮುಗಿದ ಲೆಕ್ಕ. ಅಲ್ಲಿವರೆಗೂ ಎರಡೇ ಒಂದು ವಾಲ್ಯೂಮ್ ಆಗಿಬಿಡುತ್ತೆ, ಅಷ್ಟು ದೊಡ್ಡದು. ಅದಂತೂ ಆಲ್ಮೋಸ್ಟ್ 500 ಶ್ಲೋಕ ಇದೆ. 22 ಅದು ಸಂಬರಿಂಗ್ ಹೆಚ್ಚು ಕಡಿಮೆ ಆದಾಗುತ್ತೆ. ಸೊ ಬೇರೆ ಸುಮ್ಮನೆ ನಂಬರ್ ಹಾಕಿ 500ವರೆಗೂ ಬರುತ್ತೆ. ಅದು ಅರ್ಧ ಮಧ್ವೀಜ 1008 ಇದೆಯಲ್ಲ, 8 ಸರ್ಗ ಮಧ್ವೀಜ, ಅದಷ್ಟು ಅದು ಒಂದೇ ಆಗುತ್ತೆ. 21 ಸಣ್ಣದೇನದ, ದೊಡ್ಡದೇ. ಉಳಿದು ಯಾವುದು ಇಷ್ಟು ದೊಡ್ಡದಿಲ್ಲ. 22 ಇಷ್ಟು ದೊಡ್ಡದು ಮುಂದೆ ಯಾವುದು ಬರೋದಿಲ್ಲ. ಅದರಿಂದ ದೊಡ್ಡದು, ಭಾರಿ ದೊಡ್ಡ. ಹೌದು, 2 ಸೇರಿ 1000 ಆಗುತ್ತೆ, ಹೆಚ್ಚು ಕಡಿಮೆ 10 ಅದರಿಂದಾಗಿನೇ ಅದು ಅನಿವಾರ್ಯ. ದೃಷ್ಟ್ವಾ ಚತೌ ಪಾಂಡವಾ ಸರ್ವ ಏವ ಮಹಾಬುಧಂ ಪ್ರಾಪುತೈರ್ನಿಶಮ್ಯ
ಕೃಷ್ಟೋಪಿ ಪಾರ್ಥೈರ್ಭುರೇರಂತ ಶಕ್ತಿ ಸುಖಜ್ಞಾನ ಪ್ರಭವ ಔದಾರ್ಯ ವೀರ್ಯ. ಇಲ್ಲಿಗೆ ಆದಿಪರ್ವ ನಿರ್ಣಯ ಮುಗಿಯಿತು. ಖಾಂಡವರ ಕೊನೆಯ ಭಾಗ ಆದಿಪರ್ವತ್ತು. ಸೊ ಮಹಾಭಾರತ ನಿರ್ಣಯದಲ್ಲಿ ಆದಿಪರ್ವ ಒಂದಕ್ಕೆ ಎಷ್ಟು ಟೈಮ್ ತೊಗೊಂಡಾಗಾಯ್ತು? ಈಗ 20 ಅಧ್ಯಾಯ ಆಯ್ತು ಆದಿಪರ್ವ ಒಂದು ಮುಗಿಲಿಕ್ಕೆ. ಮೊದಲನೇ ಭಾಗದಲ್ಲಿ ಏನಾಯಿತು? ಶಾಸ್ತ್ರಾರ್ಥ ನಿರ್ಣಯ. ಎರಡನೇದರಲ್ಲಿ ಸಮರ್ಥನೆಯ ಕ್ರಮ. ಮೂರನೇ ಸೃಷ್ಟಿಯ ಆರಂಭ. ಆಮೇಲೆ ರಾಮಾಯಣ. ಮಹಾಭಾರತ ರಾಮಾಯಣ ಬಂದಿದೆ ಆದ್ದರಿಂದಾಗಿದೆ ಅದು ಆಯಿತು. ಆಮೇಲೆ ಕಥೆ ಎಲ್ಲ ಹೇಳ್ತಾ ಬಂದರು ಪಾಂಡವ, ಅದು ಹರಿವಂಶ ಎಲ್ಲ ಮಿಕ್ಸ್ ಮಾಡಿ ಹೇಳಿದರು. ಈಗ ಆದಿಪರ್ವ ಮುಗಿದು ಇನ್ನು ಮುಂದೆ ಏನಾಗುತ್ತೆ? ಆಲ್ಮೋಸ್ಟು ಪರ್ವದ ಲೆಕ್ಕದಲ್ಲೇ ಹೋಗ್ತವೆ. ಈವರೆಗೂ ಒಂದೊಂದು ಪರ್ವ ಆದಿಪರ್ವ ಇದು ಒಂದೇ ಹೆಸರಿರ್ತಿತ್ತು. 20 ಅಧ್ಯಾಯ ಮಾಡದೇನೆ ವಿಭಾಗ ಮಾಡಿದರು. ಇನ್ನು ಮುಂದೆ ಮಾತ್ರ ಯಾವರೇಜ್ ಒಂದು ಕೆಲವು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಯಾವರೇಜ್ ಲೆಕ್ಕದಲ್ಲಿ ಒಂದು ಅಧ್ಯಾಯಕ್ಕೆ ಒಂದು ಪರ್ವ ಆ ರೀತಿ ಮುಗಿಸ್ತಾರೆ. ದೊಡ್ಡ ಪರ್ವಗಳಲ್ಲ, ಚಿಕ್ಕ ಪರ್ವನ ಮತ್ತೆ ಕಂಬೈನ್ ಮಾಡ್ತಾರೆ. ಈಗ ಸಭಾ ಪರ್ವ ಶುರು. ಅದೇ ಸಭಾ ಹೆಸರೇ ಶುರು, ಅದರಿಂದನೇ ಶುರುವಾಗುತ್ತೆ. ಏಕವಿಂಶೋ ಅಧ್ಯಾಯ. ಜನಾರ್ದನಾಜ್ಞಯಾಮಯ ಸಮಸ್ತ ಕೌತುಕೋತ್ತರ ನಮಾಂ ವಿಧಾಯ ಭೂಭೃತೆ ದದೌ ಗದಾಭೃಕೋದರೇ. ಜನಾರ್ದನಾಜ್ಞಯಾಮಯ